ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ, ಸರ್ಕಾರದ ವೈಫಲ್ಯದಿಂದಲೇ ಕೇಸ್ಗಳು ಹೆಚ್ಚಾಗ್ತಾ ಇರೋದು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿದ್ದಾರೆ. ಲಾಕ್ಡೌನ್ ಮಾಡುವಲ್ಲೇ ಸರ್ಕಾರ ಫೇಲ್ಯೂರ್ ಆಗಿದೆ, ಸರ್ಕಾರದ ವೈಫಲ್ಯದಿಂದಲೇ ದಿನಕಳೆದಂತೆ ನಾವು ಪಾಸಿಟಿವ್ ಕೇಸಸ್ ಜಾಸ್ತಿಯಾಗಿ ನೋಡ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯ ಅವರು ಆರೋಪವನ್ನು ಮಾಡಿದ್ದಾರೆ. ವಾಸ್ತವಿಕವಾಗಿ ಈಗ ಲಾಕ್ಡೌನ್ ಮಾಡಬೇಕಾಗಿತ್ತು, ಕೇಸಸ್ ಇವಾಗ ಜಾಸ್ತಿ ಆಗ್ತಿರೋದು. ಬೆಂಗಳೂರು ಶಾಸಕರ ಸಭೆ ಯಾಕೆ ಕರೆದ್ರು ಅಂತ ಗೊತ್ತಿಲ್ಲ. ಮೊದಲೇ ಇವರು ಸರ್ವಪಕ್ಷ ಸಭೆಯನ್ನ ಕರಿಬೇಕಾಗಿತ್ತು, ನಮ್ಮ ಅಭಿಪ್ರಾಯ ಎಲ್ಲ ಸಂಗ್ರಹ ಮಾಡಬೇಕಾಗಿತ್ತು, ನಮ್ಮ ಕ್ಷೇತ್ರದಲ್ಲಿ ಏನೇನು ಆಗ್ತಿದೆ ಅಂತ ಕೇಳಬೇಕಾಗಿತ್ತು. ಬಟ್ ಇವಾಗ ಯಾಕೆ ಕರೆದಿದ್ದಾರೋ ಗೊತ್ತಿಲ್ಲ ಅನ್ನೋ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಆಸ್ಪತ್ರೆಗಳ ನಿರ್ವಹಣೆ ವಿಚಾರದಲ್ಲಿ ಸೋತಿದೆ ಸರ್ಕಾರ, ಅಧಿಕಾರಿಗಳು ಸೋತಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೊರೋನಾ ಬಿಟ್ಟು ಬೇರೆ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸದ್ಯಕ್ಕೆ ಸಿಗ್ತಾ ಇಲ್ಲ ಅಂತೆಲ್ಲ ವಿಚಾರಗಳನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಸರ್ಕಾರ ವಿಫಲ ಆಗಿದೆ, ಅದರಿಂದ ಜಾಸ್ತಿ ಆಗಿದೆ ಕೊರೋನಾ. ಅವರು ಮುಂಜಾಗ್ರತಾ ಕ್ರಮಗಳು ಸರಿಯಾಗಿ ತಗೊಳ್ಳಿಲ್ಲ, ಕಟ್ಟುನಿಟ್ಟಾಗಿ ತಗೊಳ್ಳಿಲ್ಲ. ಅಕಾಲಿಕವಾಗಿ ಲಾಕ್ಡೌನ್ ಘೋಷಣೆ ಮಾಡಿದ್ರು. ಲಾಕ್ಡೌನ್ ಈಗ ಘೋಷಣೆ ಮಾಡಬೇಕಾಗಿತ್ತು, ವಾಸ್ತವಿಕವಾಗಿ ಈಗ ಲಾಕ್ಡೌನ್ ಘೋಷಣೆ ಮಾಡಬೇಕಾಗಿತ್ತು. ಅದಕ್ಕೆ ನರೇಂದ್ರ ಮೋದಿಯವರು ಫೇಲ್ ಆಗಿದ್ದಾರೆ, ಯಡಿಯೂರಪ್ಪನವರು ಫೇಲ್ ಆಗಿದ್ದಾರೆ. ಜನರಿಗೆ ನಾವು ಹೇಳೋದು, ಎಲ್ಲರಿಗೂ ಆ ಲಾಕ್ಡೌನ್ ಟೈಮ್ನಲ್ಲಿ ಕೆಲಸ ಇಲ್ಲ ಅಲ್ಲ ಜನರಿಗೆ, ಆಗ ಅವ್ರ ಪರ್ಚೇಸಿಂಗ್ ಪವರ್ ಮಾಡ್ರಿ, ಅದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಅದು ಮಾಡಲಿಲ್ಲ ಅವರು. ಸರ್, ಇವತ್ತು ಬೆಂಗಳೂರು ನಗರ ಭಾಗದ ಶಾಸಕರು ಸಭೆ ಕರೆದಿದ್ದಾರೆ, ಬೆಂಗಳೂರಲ್ಲಷ್ಟೇ ಲಾಕ್ಡೌನ್ ಮಾಡೋ ವಿಚಾರ ಗೊತ್ತಿಲ್ಲ ನನಗೆ, ಯಾತಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಅನಿವಾರ್ಯ ಅನ್ಸುತ್ತೆ ಸರ್ ಲಾಕ್ಡೌನ್ ಅಥವಾ ಇಲ್ಲ, ಮೊದಲು ಬರೀ ಬೆಂಗಳೂರಿನವ್ರನ್ನೆಲ್ಲ ಕರೆಯೋದು, ಸ್ಟೇಟ್ ಲೆವೆಲ್ನಲ್ಲಿ ಕರಿಬೇಕು ಮೀಟಿಂಗ್ನ, ಆಗ ನಮ್ಮ ಅಭಿಪ್ರಾಯ ಹೇಳ್ತೀವಿ. ಸರ್ಕಾರದ ವೈಫಲ್ಯಗಳನ್ನ ಹೇಳ್ಬೇಕಲ್ಲ. ಬಹಳ ಅವ್ಯವಸ್ಥೆ ಆಗಿದೆ, ಬೆಡ್ಗಳಿಲ್ಲ, ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಆಮೇಲೆ ಈ ಬೇರೆ ಕಾಯಿಲೆಗಳು ಬಂದಿರ್ತಾವಲ್ಲ ರೋಗಿಗಳು, ಅವ್ರಿಗಂತೂ ಬಹಳ ತೊಂದರೆ ಆಗಿದೆ. ಏನಿದು ಗೊತ್ತಾ? ಎಲ್ಲಿಯದ್ದು ಗೊತ್ತಾ? ಈ ದೃಶ್ಯ ಏನಾಗ್ತಿದೆ ಗೊತ್ತಾ? ಈ ದೃಶ್ಯದ ಬಗ್ಗೆ ನಾವೊಂದು ಬಿಲ್ಡಪ್ ಕೊಟ್ವಿ, ಯಾತಕ್ಕೋಸ್ಕರ ಕೊಟ್ವಿ ಅಂತ ಈಗ ಹೇಳ್ತಾ ಇದೀವಿ. ಇದು ಸಾಮಾನ್ಯ ಪ್ರಮಾಣದಲ್ಲಿ ಈ ತರ ನೀರು ಪೋಲ್ ಆಗ್ತಾ ಇರೋದಲ್ಲ. ನೀವು ಅಂದ್ಕೊಂಡಷ್ಟು ಚಿಕ್ಕದಾಗಿ ಇಲ್ಲಿ ನೀರು ಪೋಲ್ ಆಗ್ತಾ ಇಲ್ಲ, ಭಾರಿ ಪ್ರಮಾಣದಲ್ಲೇ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ. ಎಲ್ಲಿ ಹಂಗಾದ್ರೆ ಹೀಗೆ ನೀರು ವೇಸ್ಟ್ ಆಗ್ತಿರೋದು? ಕೆಲವೇ ಕ್ಷಣದಲ್ಲಿ ಇನ್ನೊಂದು ದೃಶ್ಯ ತೋರಿಸ್ತೀವಿ ನಿಮ್ಗೆ, ಆಗ ಶಾಕ್ ಆಗುತ್ತೆ, ಖಂಡಿತ, ಗ್ಯಾರಂಟಿ. ತೋರಿಸಿದ ಒಂದು ದೃಶ್ಯ, ಪೈಪ್ ಲೈನ್ ಡಮಾರ್ ಆದಂತ ಪರಿಣಾಮ ಯಾವ ತರ ನೀರು ಆಕಾಶದ ಎತ್ತರಕ್ಕೆ ಚಿಮ್ತಾ ಇತ್ತು, ವೇಸ್ಟ್ ಆಗ್ತಾ ಇತ್ತು. ಇದು ರೈತರ ಪಾಲಿನ ನೀರು, ಲಕ್ಷಾಂತರ ಲೀಟರ್ ನೀರು
ಪಾಲಾಗಿ ಹೋಗ್ತಾ ಇದೆ. ದಾವಣಗೆರೆಯಲ್ಲಿ ಆಗಿರುವಂತ ಘಟನೆ ಇದು. 22 ಕೆರೆಗಳಿಗೆ ಹೋಗ್ಬೇಕಾಗಿದ್ದಂತ ನೀರಿದು ಹೈವೇನಲ್ಲೇ ಪೈಪ್ ಲೈನ್ ಒಡೆದು ಹೋಗಿದೆ. ಪರಿಣಾಮ ನೀರು ಯಾವ ತರ ವೇಸ್ಟ್ ಆಗ್ತಾ ಇದೆ ಅಂತ ತೋರಿಸಿದ್ವಿ. 4 ದಿನದ ಹಿಂದೆ 7ನೇ ಬಾರಿ ಚಾಲನೆ ಸಿಕ್ಕಿದಂತ ಯೋಜನೆಯ ನೀರಿದು. ಪೈಪ್ ಲೈನ್ ಒಡೆದು ಹೋಗಿದೆ. ಪರಿಣಾಮ ರೈತರಿಗೆ ಸಿಗ್ಬೇಕಾಗಿದ್ದಂತ ನೀರು, 22 ಕೆರೆಗಳಿಗೆ ಹೋಗ್ಬೇಕಾಗಿದ್ದಂತ ನೀರು ಅಲ್ಲಿ ಬೀದಿ ಪಾಲಾಗಿದೆ. ಹೈವೇ ಪಕ್ಕನೆ ಒಡೆದು ಹೋಗಿದೆ ಪೈಪ್ ಲೈನ್. ಪರಿಣಾಮ ತೋರಿಸ್ತಾ ಇದ್ದೀವಿ. ದಾವಣಗೆರೆಯ ಹರಿಹರದಲ್ಲಿ ಈ ದೃಶ್ಯ ನಮಗೆ ಸೆರೆ ಸಿಕ್ಕಿರೋದು. ಲಕ್ಷಾಂತರ ಲೀಟರ್ ನೀರು ಪೋಲಾಗಿ ಹೋಗ್ತಾ ಇದೆ. ಏನೋ ಸಣ್ಣ ಪ್ರಮಾಣದಲ್ಲಿ ನೀರು ವೇಸ್ಟ್ ಆಗ್ತಾ ಇದೆ ಅಂತಂದ್ರೆ ಏನೋ ಒಪ್ಕೊಳ್ಬಹುದು, ಏನೋ ಪೈಪ್ ಲೈನ್ ಒಡೆದು ಹೋಗಿದೆ, ಅದನ್ನ ಇಮಿಡಿಯೇಟ್ ಆಗಿ ಸರಿ ಮಾಡಬಹುದು ಅಂತ. ನೋಡಿ, ಲಕ್ಷಾಂತರ ಗಟ್ಟಲೆ ಲೀಟರ್ ನೀರು ಅಲ್ಲಿ ಪೋಲಾಗಿ ಹೋಗ್ತಾ ಇದೆ, ವೇಸ್ಟ್ ಆಗಿ ಹೋಗ್ತಾ ಇದೆ. ವೆಹಿಕಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಹೈವೇ ಪಕ್ಕದಲ್ಲೇ ಈ ತರ ಪೈಪ್ ಲೈನ್ ಒಡೆದಿರೋದು. ದಾವಣಗೆರೆಯ ಹರಿಹರದಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು ಕೆರೆಗಳಿಗೆ ಈ ನೀರನ್ನ ಹರಿಸಬೇಕಾಗಿತ್ತು. ಸುಮಾರು ಒಂದು 22 ಕೆರೆಗಳಿಗೆ ನೀರು ಹರಿಸಬೇಕಾಗಿತ್ತು. ಕಾರಂಜಿಯಂತೆ ನೀರು ಚಿಮ್ತಾ ಇದೆ. ಅಲ್ಲಿ ವೆಹಿಕಲ್ ಓಡಾಡೋಕ್ಕೂ ಕೂಡ ಆ ಹೈವೇನಲ್ಲಿ ಕಷ್ಟ ಆಗ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ. ಏತ ನೀರಾವರಿ ಪೈಪ್ ಲೈನ್ ಈ ತರ ಒಡೆದು ಹೋಗಿರೋದ್ರಿಂದ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಅಲ್ಲಿ ವೇಸ್ಟ್ ಆಗ್ತಾ ಇರೋದು. ನಡು ರಸ್ತೆಯಲ್ಲೇ ಈ ತರ ಸಮಸ್ಯೆಗಳಾಗ್ತಾ ಇದೆ. ಕೆರೆಗಳಿಗೆ ಹೋಗ್ಬೇಕಾದಂತ ನೀರು ವೇಸ್ಟ್ ಆಗಿರೋದು. ಸಂಬಂಧಪಟ್ಟವರು ಇದನ್ನ ಗಮನಿಸಬೇಕು. ದಾವಣಗೆರೆಯ ಹರಿಹರದಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಇದು. ಲಕ್ಷಾಂತರ ಲೀಟರ್ ನೀರು ಪೋಲಾಗಿದೆ. ಕಾರಂಜಿಯಂತೆ ಚಿಮ್ತಾ ಇದೆ. ಪೈಪ್ ಲೈನ್ ಒಡೆದಿರುವಂತಹ ಪರಿಣಾಮ, ಅದು ಕೂಡ ಏತ ನೀರಾವರಿ ಪೈಪ್ ಲೈನ್ ಒಡೆದಿರುವಂತಹ ಪರಿಣಾಮ ಆಕಾಶದ ಎತ್ತರಕ್ಕೆ ನೀರು ಈ ತರ ಚಿಮ್ಮಿರೋದು. ಕಾರಂಜಿ ತರ ಚಿಮ್ತಾ ಇದೆ. ಅಲ್ಲಿ ವೆಹಿಕಲ್ ಓಡಾಡೋಕ್ಕೂ ಕಷ್ಟ ಆಗ್ತಾ ಇದೆ. ಸಂಬಂಧಪಟ್ಟವರು ಏನ್ ಮಾಡ್ತಿದಾರೋ ಅರ್ಥ ಆಗ್ತಾ ಇಲ್ಲ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.